ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಅಧಿಕಸ್ಸೆ ಅಧಿಕ ಫಲಂ ಅಂತ ಈ ಅಧಿಕ ಮಾಸದಲ್ಲಿ ಎಷ್ಟೋ ದಾನಗಳು, ವ್ರತಗಳು, ಪೂಜೆಗಳು, ರಂಗೋಲಿಗಳು ಮಾಡಿದ್ರೆ ತುಂಬಾನೇ ಶ್ರೇಷ್ಠ. ಈಗಾಗ್ಲೇ ನಾನು ದಾನಗಳ ಬಗ್ಗೆ, ಯಾವ ದಾನ ಮಾಡೋದ್ರಿಂದ ಏನ್ ಫಲ ಸಿಕ್ಕುತ್ತೆ ಅಂತ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಯಾವ ಯಾವ ವ್ರತಗಳನ್ನ ಮಾಡ್ಬೇಕು, ನಾನ್ ಹೇಗ್ ಮಾಡ್ತೀನಿ ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ದಿನನಿತ್ಯ ಪ್ರತಿಯೊಂದು ದಿನನೂ ಚಿಕ್ಕ ಚಿಕ್ಕ ದಾನಗಳು ಮಾಡೋದಿದೆ, ಅದು ಕೂಡ ಹೇಗ್ ಮಾಡ್ಬೇಕು ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಅಧಿಕ ಮಾಸದಲ್ಲಿ ರಂಗೋಲಿ ಕೂಡ ತುಂಬಾನೇ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ರಂಗೋಲಿನ ಹೇಗ್ ಹಾಕ್ಬೇಕು ಅನ್ನೋದು ಕೂಡ ನಿಮ್ಗೆ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಪೂಜೆಗಳು, ವ್ರತಗಳು ಮಾಡೋದಕ್ಕೆ ತುಂಬಾನೇ ಪ್ರಶಸ್ತ. ಈಗ ಸೋಳೆ ಸೋಮವಾರ ವ್ರತ ಅಂತ ನೀವು ಕೇಳಿರ್ಬೋದು. 16 ಸೋಮವಾರದ ವ್ರತ, ಶಂಭುಲಿಂಗನ್ ಪೂಜೆ ಅಂತ ಕೂಡ ಹೇಳ್ತಾರೆ. 16 ವಾರ ಮಾಡುವಂತ ಈ ಪೂಜೆನ ನಾವು ಅಧಿಕ ಮಾಸ ಬಂದ್ರೆ ಬರೀ 4 ವಾರಗಳಲ್ಲಿ ಮಾಡಬಹುದು. ಇವತ್ತು ಶಂಭುಲಿಂಗನ್ ಪೂಜೆ, ಸೋಳೆ ಸೋಮವಾರ ಪೂಜೆ ಅಂತ ಹೇಳ್ತಾರೆ. ಇದು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ಬೇಕು, ತುಂಬಾ ಮಡಿಯಿಂದ ಕೂಡ ಮಾಡ್ಬೇಕು. ಈಗಾಗ್ಲೂ ನಾನು ಹೇಳಿರುವಂತವು ನಿಮ್ಗೆ ಅನುಕೂಲ ಇದ್ದಾಗ ಮಾಡ್ಬೋದು, ಅನುಕೂಲ ಇಲ್ಲ ಅಂದ್ರೆ ಬಿಟ್ಟು ಬಿಡ್ಬೋದು. ಅಂದ್ರೆ ನೀವು 33 ಮಾಡಂದಿನಂತ 33 ಮಾಡ್ಬೇಕಂತನೂ ಇಲ್ಲ, ನಿಮ್ಗೆ ಎಷ್ಟ್ ಸಾಧ್ಯನೋ ಅಷ್ಟ್ ಮಾಡ್ಬೋದು. ಬಟ್ ಈ ವ್ರತ ಅಂತ ಹೇಳಿದ್ಮೇಲೆ ಇದಕ್ಕೆ ತುಂಬಾ ಕಟ್ಟುನಿಟ್ಟಾಗಿ ಮಾಡ್ಬೇಕು. ನಾನು ಹೇಗ್ ಪೂಜೆ ಮಾಡ್ಬೇಕು ಅನ್ನೋದು ನನ್ ತಿಳಿದಿರೋ ಮಟ್ಟಿಗೆ, ಯಾಕಂದ್ರೆ ನಾನು ಇದನ್ನ ಮಾಡಿದೀನಿ, ಇದ್ರ ಫಲ ಕೂಡ ನಾನು ಅನುಭವಿಸಿದ್ದೀನಿ. ಹಾಗೆ ನಮ್ಮ ಮನೇಲಿ ಕೂಡ ಬಹಳ ಜನ ಮಾಡಿದ್ದಾರೆ, ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರ್ಯಾವ. ಹಾಗಾಗಿ ನಿಮ್ಗೆ ಏನಾದ್ರು ಕೋರಿಕೆ ಇತ್ತಂದ್ರೆ ಮುಖ್ಯವಾಗಿ ನಿಮ್ಗೆ ಮಾಡುವಷ್ಟಿರ್ಬೇಕು. ಫಸ್ಟ್ ಈ ವಿಡಿಯೋ ಪೂರ್ತಿ ನೋಡಿ, ಆಮೇಲೆ ನಾವು ಮಾಡ್ಬೇಕಾ ಮಾಡಬಾರ್ದ ಅಂತ ಡಿಸೈಡ್ ಮಾಡಿ. ಇದು ಒಬ್ರೇ ಮಾಡುವಂತ ವ್ರತ ಅಲ್ಲ, ನಿಮ್ ಜೊತೆಗೆ ಒಬ್ರು ಇರ್ಬೇಕು. ಅಂದ್ರೆ ನೀವು ಅವತ್ತು ಉಪ್ಪು ಹುಳಿ ಆತರ ಏನು ಮುಟ್ಟಬಾರ್ದಲ್ಲ. ಹಾಗಾಗಿ ನಿಮ್ ಜೊತೆಗೆ ಇರ್ಬೇಕು. ನಾನ್ ಫಸ್ಟ್ ಪೂಜೆ ಮಾಡಿದಾಗಾದ್ರೆ ನಮ್ಮ ಅಮ್ಮ ನನ್ ಜೊತೆಗೆ ಬಂದಿದ್ರು. ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ಏನೋ ಒಂದ್ ಕೇಳ್ತಾರೆ, ಏನೋ ಒಂದ್ ಕೊಡ್ತೀವಿ, ಉಪ್ಪು ಹುಳಿ ಎಲ್ಲ ಮುಟ್ಟಿ ಬಿಡ್ತೀವಲ್ಲ, ಮಡಿಯಿಂದ ಇರಕ್ ಆಗಂಗಿಲ್ಲ. ಮುಸುರೆ ಆತರ ಏನಾದ್ರು ಮುಟ್ಟಿ ಬಿಡ್ತೀವಲ್ಲ, ಆಗ ಆಗ್ಬಾರ್ದಂತ ನಮ್ಮ ಅಮ್ಮನೇ ನನ್ ಜೊತೆಗ್ ಬಂದು ಇದು ಹೇಗ್ ಮಾಡ್ಬೇಕಂತ ಹೇಳಿಕೊಟ್ಲು. ಹಾಗೆ ಯಾರ್ಯಾರು ಮಾಡ್ಯಾರಲ್ಲ ಅವ್ರು ಎಲ್ಲರಿಗೂ ಕೇಳಿ, ಯಾಕಂದ್ರೆ ಇವಾಗ ನಂಗ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಅವಾಗ ನಮ್ಗೆ ಇರ್ಲಿಲ್ಲ. ಯಾರು ಮಾಡ್ಯಾರಲ್ಲ ಅವ್ರನ್ನೇ ಹೋಗಿ ಕೇಳ್ಬೇಕು, ಇಲ್ಲ ಬುಕ್ಗಳು ಓದ್ಬೇಕು, ಅದ್ರ ಮೇಲೆ ಈ ವ್ರತನ ಮಾಡಿದ್ದು. ಈಗೆಲ್ಲ ನಿಮ್ಗೆ ತುಂಬಾ ಈಸಿ ಇದೆ, ಎಲ್ಲಾರು ನೋಡ್ಕೊಂತ ಕೇಳ್ಕೊಂತ ಕೂಡ ಈ ವ್ರತನ ಮಾಡ್ಬೋದು. ಹಾಗೆ ಈ ವ್ರತನ 16 ವಾರಗಳಲ್ಲಿ, ಅಂದ್ರೆ ಆಷಾಢ ಮಾಸ ಏನ್ ಬರುತ್ತಲ್ಲ, ಚತುರ್ಮಾಸ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ, ಅವಾಗ ಸ್ಟಾರ್ಟ್ ಮಾಡಿ ವಾರ ಒಂದು ಶಿವಲಿಂಗನ ಮಾಡಿ ಪೂಜೆ ಮಾಡುವಂತದ್ದು. 16 ವಾರ ಆಗಲ್ಲ ಅಂದ್ರೆ ಈ ಅಧಿಕ ಮಾಸ ಬರುತ್ತಲ್ಲ, 4 ವಾರಗಳಲ್ಲಿ 4 ಲಿಂಗಗಳ 16 ಆಗ್ತಾವಲ್ಲ, ಆಗನು ಮಾಡ್ಬೋದು. ಇಲ್ಲಾಂದ್ರೆ ಶಿವರಾತ್ರಿ ಸೋಮವಾರ ಬರುತ್ತಲ್ಲ, ಅವತ್ತು ಒಂದೇ ದಿನ ಈ 16 ಲಿಂಗಗಳನ್ನ ಮಾಡಿ ಕೂಡ ಪೂಜೆನ ಮಾಡ್ಬೋದು. ಈಗ ನಮ್ಗೆ ಅಧಿಕ ಮಾಸ ಬಂದಿದೆಲ್ಲ, ಅದಕ್ಕಾಗಿ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಲಿಂಗ ಮಾಡೋದಕ್ಕೆ ಉತ್ತಿನ ಮಣ್ಣು ಬೇಕು. ನಿಮ್ಗೆ ಉತ್ತಿನ ಮಣ್ಣು ಎಲ್ಲಿ ಸಿಗ್ತದ ಎಲ್ಲಿಲ್ಲ ನೋಡಿಟ್ಕರಿ, ಬೇಕಾದ್ರೆ ನೀವು ಒಂದಿನ ಮೊದ್ಲೇ ಕೂಡ ತಂದಿಟ್ಕೋಬಹುದು. ಆಮೇಲೆ ಈ ಪೂಜೆ ಮಾಡ್ಬೇಕಂದ್ರೆ ಬಿಲ್ಪತ್ರಿ ಕಂಪಲ್ಸರಿ ಬೇಕು. ಎಲ್ಲಿ ಬಿಲ್ಪತ್ರ ಸಿಗ್ತಾವಲ್ಲ ತಂದು ಬಿಲ್ಪತ್ರ ರೆಡಿ ಮಾಡಿಟ್ಕೋಬೇಕು. ಹಾಗೆ ನಾವು ನೈವೇದ್ಯ ಏನ್ ಮಾಡಿರ್ತೀವಲ್ಲ ದೇವ್ರಿಗೆ, ಇದು ಆಕಳ ಪೂಜೆ ಮಾಡಿ ಆಕಳಕ್ಕೆ ತಿನ್ನಿಸ್ಬೇಕು. ಇದು ಕೂಡ ನಮ್ಗೆ ಎಲ್ಲಿ ಹತ್ರದಲ್ಲಿ ಆಕಳ ಇಲ್ಲ ಅಂತಂದ್ರೆ ಈ ಪೂಜೆ ಹಿಡಿಬಾರ್ದು. ಪೂಜೆ ಮಾಡ್ಬೇಕು ಅನ್ಕೊಂಡ್ರೆ ಗೋಶಾಲೆಗಳಲ್ಲಾಗ್ಲಿ ಅಥವಾ ಯಾರ ಮನೇಲಿ ಆಕಳ ಕಟ್ಟಿದಾರೋ ನೀವು ಇವೆಲ್ಲ ಮೊದ್ಲೇ ರೆಡಿ ಮಾಡಿ ಇಟ್ಕೋಬೇಕು. ಯಾಕಂದ್ರೆ ಪೂಜೆ ಆದ ತಕ್ಷಣ ಫಸ್ಟ್ ಆಕಳ ಪೂಜೆ ಮಾಡಿ ನೈವೇದ್ಯ ಕೊಟ್ಟು ಬರ್ಬೇಕು. ಹಾಗೆ ಅವತ್ತು ಮನೇಲಿ ನಾನ್ ವೆಜ್ ತಿನ್ಬಾರ್ದು, ಮತ್ತೆ ಉಪವಾಸ ಇರ್ಬೇಕು ಮೇನ್. ಯಾಕಂದ್ರೆ ಆರೋಗ್ಯ ಸರಿಯಾಗಿರೋರೆ ಈ ವ್ರತನ ಮಾಡ್ಬೇಕು. ನಾವೇನ್ ಸಂಡೇ ಆದಿವಾರ ನೈಟ್ ಏನ್ ಊಟ ಮಾಡಿರ್ತೀವಲ್ಲ ಅದೇ ಊಟನೇ. ಸೋಮವಾರ ಮಾರ್ನಿಂಗ್ ನಿಂದ ನಾವ್ ಏನೇನು ತಗೊಳಂಗಿಲ್ಲ, ಉಪವಾಸ ಮಾಡ್ಬೇಕು. ಈವ್ನಿಂಗ್ ಪೂಜೆ ಆದ್ಮೇಲೆ ದೇವ್ರಿಗೆ ಪ್ರಸಾದ ಏನ್ ಮಾಡಿರ್ತೀವಲ್ಲ ಮಾಲ್ದಿ ಅಂತ ಗೋಧಿ ರವೆದ್ದು, ಅದನ್ನ ಮಾತ್ರ ತಿನ್ಬೇಕು. ಮತ್ತೆ ಮಂಗಳವಾರ ನೀವು ಪೂಜೆ ಆದ್ಮೇಲೆ ವಿಸರ್ಜನೆ ಮಾಡ್ತಿರಲ್ಲ, ಆಮೇಲೆ ಊಟ ಮಾಡ್ಬೇಕು. ಹಾಗೆ ಮನೇಲಿ ಯಾರಾದ್ರೂ ಹಿರಿಯರಿದ್ರೆ ಅವರಿಗೆ ಕೇಳಿ ಹೇಳಿ ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಅವ್ರಿಗೆ ಇಷ್ಟ ಇಲ್ಲ ನೀವು ಪೂಜೆ ಮಾಡುವಾಗ ಏನಾದ್ರೂ ಅಡೆತಡೆ ಮಾಡಿದ್ರಂದ್ರೆ ಅದು ಒಳ್ಳೇದಾಗಲ್ಲ. ಹಾಗಾಗಿ ನೀವೆಲ್ಲರೂ ಅನುಮತಿ ಪಡೆದು, ಆಮೇಲೆ ನಿಮ್ ಮನೆ ದೇವರಿಗೆ ಅಥವಾ ನಿಮ್ ಕುಲ ದೇವರಿಗೆ, ನಿಮ್ ಇಷ್ಟ ದೇವರಿಗೆ, ಗಣೇಶನಿಗೆ ನಾನು ಈ ತರ ವ್ರತ ಮಾಡ್ತಾ ಇದ್ದೀನಿ, ಯಾವುದೇ ವಿಘ್ನಗಳು ಬರ್ಲಾರ್ದಂಗ ನೀನ್ ಕಾಪಾಡ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಹಾಗೆ ಈ ಪೂಜೆ ಎಲ್ಲ ಆದ್ಮೇಲೆ ಲಿಂಗಗಳೇನ್ ಮಾಡಿರ್ತೇವಲ್ಲ ಇದು ಕೂಡ ಎಲ್ಲನ ಹರಿಯುವ ನೀರಿಗೆ, ಹೊಳೆಗಾಗ್ಲಿ ಎಲ್ಲನ ಹೋಗಿ ನೀರಲ್ಲಿ ವಿಸರ್ಜನೆ ಮಾಡಿ ಬರ್ಬೇಕು. ಇವೆಲ್ಲ ನಿಮ್ಗ ಅನುಕೂಲ ಇತ್ತು ಅಂದ್ರೆ ಈ ಪೂಜೆನ ಮಾಡೋದಕ್ಕೆ ರೆಡಿ ಆಗಿ. ಹೇಗ್ ಪೂಜೆ ಮಾಡ್ಬೇಕು ಅಂದ್ರೆ, ಒಂದಿನ ಬಿಫೋರ್ ನೀವು ಮಡಿಯಿಂದ ಸ್ನಾನ ಮಾಡ್ಕೊಂಡು ಎಂಡಿದ ಬಟ್ಟೆಗಳನ್ನ ಹಾಕೊಂಡು ಉತ್ತು ಮಣ್ಣೆ ಎಲ್ಲಿ ಸಿಗ್ತದಲ್ಲ ಅಲ್ಲಿ ಹೋಗಿ ಉತ್ತಿಗೆ ಪೂಜೆ ಮಾಡ್ಬೇಕು. ಪೂಜೆ ಮಾಡಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಅರ್ಶನ ಕುಂಕುಮ ಹೂವ ಗೆಜ್ಜೆ ವಸ್ತ್ರ 2 ಉದಿನ ಕಡೆ ಹಚ್ಚಿ ಕಾಯಿ ಒಡೆದು ಒಂದಿಷ್ಟು ನೈವೇದ್ಯ ಇಟ್ಟು, ನನ್ನ ಇಷ್ಟಾರ್ಥಗಳನ್ನ ಈಡೇರಿಕೊಳ್ಳೋದಕ್ಕಾಗಿ ನಿನ್ನ ಮಣ್ಣನ್ನ ಒಯ್ದು ಶಿವನಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು, ಉತ್ತನ್ನ ಹೊಡಿಲಾರ್ದಂಗ ಸೈಡ್ ಇರುತ್ತಲ್ಲ ಮಣ್ಣು, ಅದನ್ನ ಒಂದ್ ಡಬ್ಬೆಗೆ ತಂದು ಇಟ್ಕೊಂಡ್ಬಿಡ್ಬೇಕು.
ಒಂದ್ಸಲ ತಂದ್ರೆ ಸಾಕು ಪ್ರತಿ ವಾರ ತರ್ಬೇಕಂತೇನಿಲ್ಲ. ಯಾರು ತುಳ್ಳಾರ್ದಾಗ ಹೆಣ್ಮಕ್ಳು ಡೇಟ್ ಆಗಿರ್ತಾರ, ಮುಟ್ತಿರ್ತಾರ, ಆ ತರ ಮುಟ್ಲಾರ್ದಂಗ ಚೆನ್ನಾಗಿರೋ ಸೇಫ್ ಜಾಗದಲ್ಲಿ ಇಟ್ಬಿಡಿ. ಯಾಕಂದ್ರೆ ಅವತ್ತು ನೀವ್ ಏನೂ ಮಾಡಬಾರ್ದು, ಮಡಿಯಿಂದಾನೇ ಇರ್ಬೇಕು. ಅದಕ್ಕೆ ನಿಮ್ ಜೊತೆಗೆ ಒಬ್ಬರನ್ನ ಇರ್ಸ್ಕೊಳ್ಳಿ ಅಂತ ಹೇಳಿರೋದು. ಅವರೇ ಮನೆಯಲ್ಲಿ ಏನಾದ್ರು ಅಡಿಗೆ ಮಾಡೋದಾಗ್ಲಿ, ಮಕ್ಳು ನೋಡ್ಕೊಳ್ಳೋದಾಗ್ಲಿ, ಪಾತ್ರೆ ತೊಳೆಯೋದು, ಕಸ ಬೆಳೆಯೋದು ಏನಿದ್ರು ಕೂಡ ಅವರಿಂದ ಮಾಡಿಸಿ ನೀವ್ ಅವತ್ ಏನಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹತ್ತಿರದಲ್ಲಿತ್ತಂದ್ರೆ ಅವತ್ತು ಕೂಡ ಉತ್ತಿನ ಮಣನ ತಂದಿಟ್ಕೋಬಹುದು. ಅವತ್ತು ಉಪವಾಸ ಇರ್ತೀರಲ್ಲ, ನಿಮ್ಗೆ ಹೋಗಿ ಬರೋದಕ್ಕೆ ನೀರ್ ಕುಡಿಬೇಕು ಅನ್ಸುತ್ತೆ, ಕಷ್ಟ ಆಗುತ್ತೆ. ಅದಕ್ಕಾಗಿ ಒಂದಿನ ಮೊದ್ಲೇ ತಂದಿಟ್ಕೊಳ್ಳಿ ಅಂತ ಹೇಳಿರೋದು. ಅವತ್ತೆಲ್ಲ ನೀವು ಪೂಜೆಗೆ ಏನೇನ್ ಬೇಕು, ಬಿಲ್ಪತ್ರೆ ಅಂತ ಇದೆ, ಬಿಲ್ಪತ್ರೆ ಸಿಗ್ತಾವ, ತರಿಸಿಟ್ಟು 108 ಬಿಲ್ಪತ್ರೆ ದಳಗಳನ್ನ ಮುಕ್ಕಿರ್ಲಾರ್ದಂಗ, ಈಗ ಎರಡೆರಡೆ ಇರ್ತಾವ, ಒಂದೊಂದ್ ಕಟ್ಟಾಗಿರತ್ತ ಅಂತ ಪತ್ರ ನಡೆಯೋದಿಲ್ಲ. 3 ದಳ ಇರುವಂತ 108 ಪತ್ರೆನ ತಗೊಳ್ಳಿ. ಹಾಗೆ ಅಕ್ಷತೆನ ರೆಡಿ ಮಾಡ್ಕೋಬೇಕು. ಬಿಳಿ ಅಕ್ಷತೆನೆ ಆತೆಗೆ ಹಾಕೋದು. ಅಕ್ಕಿನ ತಗೊಂಡು ಅದ್ರಲ್ಲಿ ಸ್ವಲ್ಪ ತುಪ್ಪ, ಸ್ವಲ್ಪ ವಿಭೂತಿ ಹಾಕಿ ಕಲ್ಸಿಟ್ಕೋಬೇಕು. ಹಾಗೆ ನೀವು ಕಂಪಲ್ಸರಿ ಬುಕ್ ತಗೋಬೇಕು. ಯಾವ ಬುಕ್ ಶಾಪ್ ಅಲ್ಲಾದ್ರೂ ಸಿಕ್ಕುತ್ತೆ ನಿಮ್ಗೆ, ಇಲ್ಲ ಗ್ರಂಥಿ ಅಂಗಡಿಗಳಲ್ಲಿ ಕೂಡ ಸಿಕ್ಕುತ್ತೆ. 16 ಸೋಮವಾರದ ವ್ರತದ ಬುಕ್ ಕೊಡಿ ಅಂದ್ರೆ ಕೊಡ್ತಾರೆ. ಅದ್ರಲ್ಲೂ ನೀವು ಓದ್ಕೊಂಡ್ರೆ ನಿಮ್ಗೆ ಏನೇನ್ ಬೇಕು ಅಂತ ಈ ವಿಡಿಯೋದಲ್ಲಿ ಏನಾದ್ರು ಮಿಸ್ ಆಗಿದ್ರು ಕೂಡ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಶಿವನಿಗೆ ಏರ್ಸೋದಕ್ಕೆ ಗೆಜ್ಜೆ ವಸ್ತ್ರ, ಹಚ್ಚೋದಕ್ಕೆ ತುಪ್ಪದ ದೀಪ, ಆಮೇಲೆ ಮಲ್ಲಿಗೆ ಹೂವು, ಸ್ವಲ್ಪ ಬಿಡಿ ಹೂವು, ಸ್ವಲ್ಪ ಕಟ್ಟಿದ ಹೂವು ಎಲ್ಲಾನು ಪೂಜೆಗೆ ರೆಡಿ ಮಾಡಿ ಇಟ್ಕೋಬೇಕು. ನೀವ್ ಯಾವ ಜಾಗದಲ್ಲಿ ಮಾಡ್ತೀರಾ, ದೇವ್ರ ಮನೇಲಿ ಮಾಡ್ತೀರಾ ಅಥವಾ ಎಲ್ಲಿ ಮಾಡ್ತೀರಾ ಅಂತ ಆ ಜಾಗನ ಶುದ್ಧ ಮಾಡಿ ಇಟ್ಕೋಬೇಕು. ಹಾಗೆ ನೈವೇದ್ಯಕ್ಕಾಗಿ ನಿಮ್ಗೆ ಅನುಕೂಲ ಇತ್ತು ಅಂತಂದ್ರೆ ಗೋಧಿನ ಅರ್ಧ ಕೆಜಿ, ಪಾವ್ ಕೆಜಿ ತಂದು, ಈಗ ನಾವ್ ಮನೇಲಿ ಬಹಳ ಜನ ಬರ್ತಾರೆ ಪೂಜೆಗೆ ಇದಾರೆ ಅಂತಂದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ. ಇವರು ಸ್ವಲ್ಪ ಜನ ಇರ್ತಾರೆ, ಸುಮ್ನೆ ಜಾಸ್ತಿ ಮಾಡಿ ಚೆಲ್ಲಬಾರ್ದು. ಹಾಗಾಗಿ ನೀವು ಒಂದ್ ಪಾವ್ ಕೆಜಿ ಆಗ್ಲಿ, ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ತಗೊಂಡು ಗೋಧಿನ ಹುರಿಬೇಕು. ರವ ತಂದ್ರೆ ರವಾನ ಹುರಿಬೇಕು. ಹುರಿದ್ಮೇಲೆ ಅದಕ್ಕೆ ತಕ್ಕಷ್ಟು ಬೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಡಿ. ತುಪ್ಪ ಹಾಕಿ ಉಂಡೆಗಳನ್ನಾಗಿ ಕಟ್ಟಿಡಿ. ನಮ್ ಕಡೆ ಮಾಲ್ದಿ ಅಂತ ಮಾಡ್ತಾರೆ, ಆ ರೀತಿ ಕೂಡ ಮಾಡ್ಕೋಬಹುದು. ನೀವು ಮಾಲ್ದಿ ಮಾಡಕ್ ಬಂದಿಲ್ಲ ಅಂದ್ರೆ ಈ ರೀತಿ ಉಂಡೆಗಳನ್ನ ಕೂಡ ಕಟ್ಟಿಟ್ಕೋಬೇಕು. ಅದು 3 ಉಂಡೆಗಳನ್ನ ಕಟ್ಟಬೇಕು. ಒಂದು ನೀವು ಕತೆ ಓದ್ತಿರ್ತಾರಲ್ಲ, ಮನೇಲಿ ಯಾರಾದ್ರೂ ಕೇಳ್ತಾರಲ್ಲ ಬಂದವ್ರಂತವ್ರಿಗೆ ಅಥವಾ ಯಾರ್ದನ್ನ ಕರೆದ್ರೆ ಅವ್ರಿಗೆ, ಇಲ್ಲಾಂದ್ರೆ ಮನೆಯಾಗಿರೋರ್ಗೆ. ಒಂದು ನಿಮ್ಗ ಅವತ್ ಅದು ಒಂದೇ ಊಟ ಮಾಡ್ಬೇಕು, ಮತ್ತೇನು ತಿನ್ಬಾರ್ದು. ಅದನ್ನ ಮಾಲ್ದಿ ತಿಂದ್ಮೇಲೆ ನೀರ್ ಕುಡಿಬಹುದು. ಇನ್ನ ಒಂದು ಆಕಳು ಪೂಜೆ ಮಾಡ್ಬೇಕಂದ್ನೆಲ್ಲ ಆಕಳು ಕೊಡ್ಬೇಕು. ಹಾಗಾಗಿ ನೀವ್ ಎಷ್ಟ್ ತಿಂತಿರೋ ಅಷ್ಟು ಒಂದ್ ಚಿಕ್ಕದ ನಿಮ್ಗಾಗಿ ಮಾಡ್ಕೊಳ್ಳಿ. ಜಾಸ್ತಿ ಜನ ಮನೇಲಿ ಇದ್ರು ಅಂದ್ರೆ ಮನೇಲಿ ದೊಡ್ಡದ್ ಮಾಡಿ ಒಂದು ಆಕಳಕ್ಕೆ ಈ ರೀತಿ 3 ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಇನ್ನ ಸಾಯಂಕಾಲನೇ ಈ ಪೂಜೆನ ಮಾಡ್ಬೇಕು. ಬೆಳಗ್ಗೆ ನೀವ್ ರೆಡಿ ಮಾಡ್ಕೊಳ್ಳೋದಷ್ಟೇ. ಬೆಳಗಿನ ಪೂಜೆ ವಿಷ್ಣುಗಂತ, ಸಂಜೆ ಪೂಜೆ ಶಿವನಿಗೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಈ ಪೂಜೆನ ಸಾಯಂಕಾಲನೇ ಮಾಡ್ಬೇಕು. ಗೋಧೂಳಿ ಸಮಯ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನೀವು ಮತ್ತೊಂದ್ಸಲ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಒಂದು ಮಣೆ ತಗೊಂಡು ಇಂದ ಶಿವ ಪಾರ್ವತಿ ಅವ್ರ ಫ್ಯಾಮಿಲಿ ಇರುತ್ತಲ್ಲ, ಷಣ್ಮುಖ, ಗಣೇಶ ಎಲ್ಲಾದು ಒಂದ್ ಫೋಟೋ ಇಟ್ಟು ರೆಡಿ ಮಾಡ್ಕೋಬೇಕು. ತುಂಬಿದ್ಕೊಳ್ಳೋ ನೀರ್ ಇರುತ್ತಲ್ಲ, ಉತ್ತಿನ ಮಣನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇಲ್ಲಾಂದ್ರೆ ಲಿಂಗ ಮಾಡೋದಕ್ಕೆ ಚೆನ್ನಾಗಿ ಬರಲ್ಲ. ನಿಮ್ಗೆ ಇನ್ನ ಅನುಕೂಲ ಇತ್ತಂದ್ರೆ ಚೆನ್ನಾಗಿ ಜರಡಿ ಹಿಡಿದ್ರೆ ನೈಸ್ ಪುಡಿ ಬರುತ್ತೆ. ನಾನು ಹಾಗೆ ಮಾಡಿರೋದು. ಚೆನ್ನಾಗಿ ಪುಡಿ ಬಂದಾಗ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ನಾದ್ಬೇಕು. ಜಿಗಿ ಚೆನ್ನಾಗಿ ಬರುತ್ತೆ ಅದು. ಎಷ್ಟು ಚೆನ್ನಾಗಿ ನಾಡ್ತಾರ ಅಂದ್ರೆ ಲಿಂಗು ಅಷ್ಟು ಚೆನ್ನಾಗಿ ಬರ್ತಾವ. ಈಗ 4 ಲಿಂಗನ ಮಾಡ್ಬೇಕು. ಮಾಡಿ ನೀವು ದೊಡ್ಡ ದೊಡ್ಡ ಪಾಣಿವಾಟ ಅವು ಇವು ಮಾಡಕ್ ಹೋಗಿ ಮುಕ್ಕಾದ್ರೆ ಮತ್ತೆ ಅನುಮಾನ. ಹಾಗಾಗಿ ನೀವು ಚಿಕ್ಕದೊಂದು ಹಿಂಗ ಮೇಲೆ ಶಿವನ ಆಕಾರ ಬಂದು ಕೆಳಗ ಸ್ವಲ್ಪ ನೀರು ಹೋಗ್ತದಲ್ಲ ಪಾಣಿವಾಟ ಟೈಪ್, ಆ ತರ ಮಾಡ್ಕೊಂಡ್ರೆ ಸಾಕು. 4 ಲಿಂಗಗಳನ್ನ ರೆಡಿ ಮಾಡಿಟ್ಕೊಂಡು ಅವೆಲ್ಲಿ ಮಾಡ್ತಾರಲ್ಲ, ಮಣೆ ತೆಗೆದು ಅದಕ್ಕೆ ರಂಗೋಲಿ ಹಾಕಿ 2 ಎಲೆ ಇಟ್ಟು ಅದ್ರ ಮೇಲೆ ಲಿಂಗನ ಇಡ್ಬೇಕು. ಇಟ್ಟು ಅದಕ್ಕೆ ಗಂಧ, ವಿಭೂತಿ, ಕುಂಕುಮ ಹಚ್ಚಿ ಅದಕ್ಕೆ ಅಲಂಕಾರ ಮಾಡ್ಕೊಂಡು ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ಹೂಗಳನ್ನ ಏರ್ಸಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ವಿನಾಯಕನ ಪೂಜೆ ಮಾಡ್ಬೇಕು. ಯಾವ್ದೇ ವಿಘ್ನಗಳಿಲ್ಲ, ಯಾವುದೇ ಪೂಜೆ ಮಾಡಿದ್ರು ಕೂಡ ವಿನಾಯಕನ ಪೂಜೆ ಮಾಡ್ತೀವಲ್ಲ, ನಿಮಗೆ ಬಂದಿರತಕ್ಕಂಥ ಶ್ಲೋಕಗಳನ್ನ ಹೇಳ್ಕೋತಾ ಇಲ್ಲ ಹಾಡುಗಳನ್ನ ಕೇಳ್ಕೋತಾ ವಿನಾಯಕನ ಪೂಜೆ ಮಾಡಿ. ವಿನಾಯಕನ್ ಕೂಡ ಅಷ್ಟೇ ಗಂಧ, ಅರ್ಶಿಣ, ಕುಂಕುಮ, ವಿಭೂತಿ ಎಲ್ಲಾ ಹಚ್ಚಿ ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ ಆಗ್ಲಿ ಅಥವಾ ಡ್ರೈ ಫ್ರೂಟ್ಸ್ ಆಗ್ಲಿ ನೈವೇದ್ಯಕ್ಕೆ ಇಟ್ಟು ಸ್ವಲ್ಪ ಗರಿಕೆ ಏರ್ಸಿದ್ರೆ ಇನ್ನೂ ಚೆನ್ನಾಗಿ ಒಂದು ಹೂವಾಗ್ಲಿ ಏರ್ಸಿ ಅದನ್ನ ಪೂಜೆನ ಮುಗಿಸ್ಬೇಕು. ಈಗ ಬುಕ್ಕಲ್ಲಿ ಏನ್ ವ್ರತ ಕಥೆ ಎಲ್ಲ ಕೊಟ್ಟಿರ್ತಾರಲ್ಲ, ಸಂಕಲ್ಪ ಮಾಡ್ಕೊಳ್ಳೋದು ಎಲ್ಲ ಬುಕ್ಕಲ್ಲಿ ಇರುತ್ತೆ. ಅದೇ ರೀತಿ ಮಾಡಿ ಬುಕ್ ಎಲ್ಲ ಓದೋದಾದ್ಮೇಲೆ ಉದಾಯಿ ಹೊಡೆದು ಮಂಗಳಾರತಿ ಮಾಡ್ಬೇಕು. ನೈವೇದ್ಯ ಏನ್ ಮಾಡಿರ್ತಾರಲ್ಲ ಅದ್ರ ಜೊತೆಗೆ ಒಂದಿಷ್ಟು ನೀರು, ಅರ್ಶಿಣ, ಕುಂಕುಮ, ಆಕಳಕ್ಕೆ ಏರ್ಸೋದಕ್ಕೆ ಹೂವ, ಕಟ್ಟೋರು ಉಡಿ ಕೂಡ ಕಟ್ತಾರೆ ಆಕಳಕ್ಕೆ. ಹಂಗ ಇತ್ತಂದ್ರೆ ನೀವು ಪೂಜೆ ಸಾಮಾನು ಒಂದ್ ಬ್ಲೌಸ್ ಪೀಸ್ ಅಲ್ಲಿ ತಗೊಂಡೋಗಿ ಕೂಡ ತಗೊಂಡ್ ಹೋಗ್ಬೋದು. ಇಲ್ಲ ನಮ್ಗೆ ಅಷ್ಟಿಲ್ಲ ಅಂದ್ರೆ ಆಕಳು ಪೂಜೆ ಮಾಡಿ ಕೂಡ ನೈವೇದ್ಯ ಕೊಡ್ಬೋದು. ನೀವು ಗೋಶಾಲಕ್ಕನ ಹೋಗ್ರಿ, ಇಲ್ಲ ನೀವೇ ಆಕಳನ್ನ ಮನೆಗಾದ್ರೂ ಕರ್ಸಿಟ್ಕೊಳ್ಳಿ. ನಾನು ಮೊದ್ಲೇ ಆಲ್ರೆಡಿ ಹೇಳ್ಬಿಟ್ಟಿದ್ದೆ. ಹಾಗಾಗಿ ಅವ್ರು ಮನೆಗೆ ತಂದು ಕಟ್ಟಿಬಿಟ್ಟಿದ್ರು. ಒಂದ್ಸಲ ಮನೆಯಲ್ಲೇ ಪೂಜೆ ಮಾಡ್ದೆ. ಇನ್ನೊಂದ್ಸಲ ಅಲ್ಲಿ ನಮ್ಮ ಮನೆ ಮುಂದ್ಗಡೆನೆ ಅವ್ರದ್ದೇ ಆಕಳ ಸಾಕ್ತಾ ಇದ್ರು, ಅಲ್ಲಿ ಹೋಗಿ ಮಾಡಿ ಬಂದೆ. ನಿಮ್ಗೆ ಹೇಗಾದ್ರೆ ಹಾಗೆ ಮನೆಗೂ ದುಡ್ಡು ಕೊಟ್ಟು ಕರ್ಸಿಟ್ ಪೂಜೆ ಮಾಡ್ಬೋದು. ಇಲ್ಲ ಆಕಳ ಎಲ್ಲಿರ್ತಲ್ಲ ಗೋಶಾಲ, ಅಲ್ಲಿ ಹೋಗಿ ಕೂಡ ಮಾಡಿ ಅದ್ ನೈವೇದ್ಯ ಏನ್ ಒಂದ್ ಉಂಡೆ ಮಾಡಿರ್ತಾರಲ್ಲ ಅದನ್ನ ಕೊಟ್ಟು ಬಂದ್ಬಿಡ್ಬೇಕು. ಇನ್ನೊಂದು ನೈವೇದ್ಯದ ಉಂಡೆ ಇರ್ತದಲ್ಲ, ಅದನ್ನ ನಿಮ್ ಮನೇಲಿ ಯಾರ್ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಹಂಚ್ಬೇಕು. ಅದಾದ್ಮೇಲೆ ಮತ್ತೊಂದ್ಸಲ ನೀವು ನಮಸ್ಕಾರ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥಗಳು ಎಂತದ್ದೇ ಕೋರಿಕೆ ಇರ್ಲಿ
ಅದು 100% ನೆರವೇರುತ್ತೆ. ಕಷ್ಟದ ಕೋರಿಕೆಗಳಿರ್ಬೋದು, ನಿಮ್ಗೆ ಉದ್ಯೋಗ ಆಗಿರ್ಬೋದು, ಸಾಲದ ಸಮಸ್ಯೆ, ಮಕ್ಕಳು, ಮದ್ವೆ, ಯಾವುದೇ ಸಮಸ್ಯೆ ಇರ್ಲಿ, ಇದನ್ನ ಅನ್ಕೊಂಡ್ ಮಾಡಿದ್ರೆ ಖಂಡಿತ ನೆರವೇರುತ್ತೆ. ಅದನ್ನೆಲ್ಲ ನೀವು ಬೇಡ್ಕೊಂಡು ಒಂದ್ ನಿಮಿಷ ಕೂತು ಅಲ್ಲೇನ್ ಇನ್ನೊಂದು ನೈವೇದ್ಯ ಮಾಡಿರ್ತೇವಲ್ಲ ನಿಮ್ಗಾಗಿ, ಅದನ್ನ ತಗೊಂಡು ದೇವ್ರ ನಾಮಸ್ಮರಣದಲ್ಲಿ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ಬೇಕು. ಅದನ್ನ ತಿಂದ್ಮೇಲೆ ನೀವು ನೀರು ಕುಡಿತಾ ಇರ್ಬೋದು. ಮತ್ತೆ ಯಾವ್ದೇ ಹುಳಿ ಉಪ್ಪು ಮುಟ್ಟೋದಾಗ್ಲಿ ತಿನ್ನೋದಾಗ್ಲಿ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನಾನ ಮಾಡಿ ಬಂದು ಮತ್ತೊಮ್ಮೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಅವೆಲ್ಲ ಒಂದ್ ಡಬ್ಬೆಲೆ ತೆಗ್ದಿಡ್ರಿ. ನೀವ್ ಏರ್ತಿರುವಂತ ಬಿಲ್ವ ಪತ್ರಿಗಳು, ಅಕ್ಷತೆ, ಹೂವು, ಅರ್ಚನೆ ಮಾಡಿರ್ತೀರಲ್ಲ ಅವೆಲ್ಲ ಒಂದ್ ಡಬ್ಬೆ ತೆಗ್ದಿಡ್ಬೇಕು. ಈ 4 ವಾರ ಹೀಗೆ ಮಾಡ್ತಿರಲ್ಲ, 4ನೇ ವಾರ ಒಂದು ಲಿಂಗನ ಹೆಚ್ಚಿಗೆ ಮಾಡ್ಬೇಕು. ಅವತ್ತು 5 ಲಿಂಗ. ನೀವೆಲ್ಲ ಒಂದೇ ಸೈಜ್ ಮಾಡ್ತಾ ಇರ್ತಾರಲ್ಲ 4, ಅವತ್ತು ಒಂದು ದೊಡ್ಡದು ಲಿಂಗ ಮಾಡಿ ಸ್ವಲ್ಪ ಎತ್ತರದಲ್ಲಿ ಮಾಡಿ 5 ಲಿಂಗ ಇಟ್ಟು ಪೂಜೆ ಮಾಡ್ಬೇಕು. ಸೇಮ್ ಈ 4 ವಾರ ಹೇಗ್ ಮಾಡಿದ್ 3 ವಾರ ಹೇಗ್ ಮಾಡಿದ್ರು ಹಾಗೆ ಲಾಸ್ಟ್ ವಾರ ಕಂಪ್ಲೀಟ್ ಆದ್ಮೇಲೆ ಲಾಸ್ಟ್ ವಾರ 5 ಲಿಂಗ ಮಾಡಿರ್ತೀರಲ್ಲ, ಅದನ್ನ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಮತ್ತೆ ನೀವ್ ಎಲ್ಲಾನು ಒಂದ್ ತೆಗೆದಿರ್ತೀರಿ. 4, 4, 4, 16, ಇದು ಒಂದ್ 17 ಲಿಂಗ ಆಗಿರ್ತಾವ. ಆ ಎಲ್ಲಾ ಲಿಂಗಗಳನ್ನ ತಗೊಂಡು ಒಳಗೆ ಹೋಗಿ ಅಲ್ಲಿ ಒಳೆ ಗಂಗಮ್ಮ ಪೂಜೆ ಮಾಡಿ ನೀವು ಒಯ್ದಿರ್ತಕ್ಕಂಥ ಎಲ್ಲಾ ಲಿಂಗಗಳನ್ನ ದಡದಲ್ಲಿ ಇಟ್ಟು ಪೂಜೆ ಮಾಡಿ ಅಲ್ಲಿ ಒಂದ್ ಕಾಯಿ ಹೊಡೆದು ಮಂಗಳಾರತಿ ಮಾಡಿ, ನಾನ್ ಮಾಡಿರುವಂತ ಪೂಜೆ ನೀನ್ ಸ್ವೀಕಾರ ಮಾಡಿ ನನ್ನ ಇಷ್ಟಾರ್ಥಗಳನ್ನ ನೆರವೇರಿಸ ಅಂತ ಹೇಳಿ ನೀವು ಮತ್ತೊಮ್ಮೆ ಬೇಡ್ಕೊಂಡು ಎಲ್ಲಾ ಹೊಳೆಯಲ್ಲಿ ಸಮರ್ಪಣೆ ಮಾಡ್ಬೇಕು. ಇದು ಮಾಡಿದ್ರೆ ಸ್ವಲ್ಪ ದಿನಗಳಲ್ಲಿ ನಿಮ್ ಇಷ್ಟಾರ್ಥಗಳು ನೆರವೇರ್ತವೆ. ನಾನು ತಿಳಿದಷ್ಟು ನಾನು ಮಾಡಿದಷ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಆಲ್ರೆಡಿ ನಿಮ್ಗೆ ಹೇಳಿದೆ ಏನೇನು ನಿಯಮಗಳನ್ನ ಮಾಡ್ಬೇಕು ಅಂತ. ಆ ಎಲ್ಲಾನು ಮಾಡಿ ಅಷ್ಟು ಸಾಧ್ಯ ಆದ್ರೆ ಮಾತ್ರ ಈ ವ್ರತನ ಇಟ್ಕೊಳ್ಳಿ. ಬೇರೆ ಪೂಜೆ ತರ 1 ವಾರ ಮಾಡಿ 2ನೇ ವಾರ ಬಿಡೋದು ಆ ತರ ಖಂಡಿತ ಮಾಡ್ಬೇಡಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.